ಒಂದು ತಮಾಷೆ ಹೇಳ್ಬಿಡ್ತೀನಿ ಪ್ರಸಂಗ. ನಾನು ಸ್ಕೂಲಲ್ಲಿದ್ದಾಗ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್, ನಾನು ಅದು ಪ್ರಿನ್ಸಿಪಲ್ ಡೈರೆಕ್ಟರ್ ಆಗಿದ್ದೆ. ಒಬ್ಬರು ಗಂಡ ಹೆಂಡತಿ ಹುಡುಗಿನ ಕರ್ಕೊಂಬಂದರು ಅಡ್ಮಿಷನ್ಗೆ, 6ನೇ ಕ್ಲಾಸಿಗೆ. ಮುಸ್ಲಿಂ ಸಂಪ್ರದಾಯದ ಹುಡುಗಿ, ತುಂಬ ಎತ್ತರ ಚಂದದ ಹುಡುಗಿ. 6ನೇ ಅಡ್ಮಿಷನೆಲ್ಲ ಮುಗಿದಿತ್ತು. ನನ್ನ ಕಡೆ ಅಪ್ಪ ಅಮ್ಮ ಮಗು ಕೂತಿದ್ರು. ಆ ಹುಡುಗಿನ ಕೇಳಿದೆ, ಏನಮ್ಮ ನಿನ್ನ ಹೆಸರು ಅಂತ ಕೇಳಿದೆ. ಆಕೆ ಏನೋ ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ. ಇನ್ನೊಮ್ಮೆ ಹೇಳು ಅಂದೆ, ಮತ್ತು ಹೇಳಿದ್ರು ಗೊತ್ತಾಗಲಿಲ್ಲ. ಯಾಕೋ ನಾನು ಕಿವಿನೇ ಕೆಟ್ಟು ಹೋಗಿದೆ ಅಂದ್ಕೊಂಡು ಅಮ್ಮ ಕೇಳಿದೆ, ಏನಕ್ಕೆ ಹೆಸರು ಹೇಳಿಲ್ಲ ಅಂದ್ಲು. ಆಕೆ ಗಂಡನಿಗೇನೋ ಕಣ್ಣು ಸನ್ನೆ ಮಾಡಿದರು. ಗಂಡ ಆಕೆನ ಕರ್ಕೊಂಡು ಹೊರಗೆ ಹೋದ್ರು ಹುಡುಗಿನ. ಇದೇನಪ್ಪ ತಮಾಷೆ ಇದು ಅಂದೆ. ಅಮ್ಮ ಅಳೋಕೆ ಶುರು ಮಾಡಿದರು. ಏನು ಅಂತ ಕೇಳಿದೆ. ಸರ್ ಭಾಳ ಕಷ್ಟ ಇದೆ ಸರ್, ನಾನು ಪ್ರೆಗ್ನೆನ್ಸಿಯಲ್ಲೇ ಭಾಳ ತೊಂದರೆ ಆಗಿತ್ತು ಈ ಹುಡುಗಿ ಇದ್ದಾಗ. ಆಮೇಲೆ ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಟ್ ಆಗಿ ಫೋರ್ಸೆಪ್ ಡೆಲಿವರಿ ಮಾಡಿದರು. ಈಗ ಅದು ಏನಾಯಿತೋ ಗೊತ್ತಿಲ್ಲ, ಮಗುಂದೆಲ್ಲ ಮೈಲ್ ಸ್ಟೋನ್ಸ್ ನಿಧಾನ ಇದ್ದಾವೆ ಸರ್. ಎಲ್ಲ ಮಕ್ಕಳು 11 ತಿಂಗಳು 12 ನಡೆಯೋಕ್ಕೆ ಶುರು ಮಾಡಿದರೆ ಈಕೆ 3 ವರ್ಷಕ್ಕೆ ಅಂಬೆಗಾಲು ಇಡೋಕ್ಕೆ ಶುರು ಮಾಡಿದ್ಲು. ಮಾತು ಸರಿಯಾಗಿ ಬರೋಲ್ಲ. ಅಲ್ಲಿ ಹತ್ತಿರದಲ್ಲಿ ಪರಿಚಯದವರು ಶಾಲೆಗೆ ಹಾಕಿದ್ವಿ. ಗುರುತಿನವರು ಅಂತ ಪಾಸ್ ಮಾಡ್ತಾ ಬಂದರು. 5ನೇ ಕ್ಲಾಸ್ ಆಯಿತು. ಈಗ ಎಲ್ಲರೂ ಆಕೆಯನ್ನು ಬುದ್ಧಿಮಾಂದ್ಯ ಹುಡುಗಿ ಅಂತ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಅದು ಬೇಡ ಸರ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ ನಾನು. ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತೀರಿ ಅಂತ ನಿಮ್ಮ ಮುಡಿಯಲ್ಲಿ ಹಾಕೋಕೆ ಬಂದಿದ್ದೇನೆ ನಾನು. ಏನು ಮಾಡ್ತೀನಿ ನೋಡಿ ನಿಮ್ಮ ಮಗಳು ಇವತ್ತಿಂದ ಅಂದರು. ಆಯ್ತಮ್ಮ ಮಾಡ್ಕೋತಿ ಬಿಡು ಅಂತ. ನಾನು ದಿನಾಲು ಆ ಹುಡುಗಿ ಜೊತೆಗೆ ಬೆಳಿಗ್ಗೆ ನಾನು ಜಾಗಿಂಗ್ ಹೋಗ್ಬೇಕು ಆಕೆ ಜೊತೆಗೆ. ಇನ್ನೊಬ್ಬ ಹುಡುಗ ಇದ್ದ, ಅವನು ಹಾಗೆ. ಅವ್ರು ಯಾರು ಕಷ್ಟ ಆಯಿತು ಅವ್ರ ಜೊತೆಗೆ ನಾನು ಇರೋದು, ಅವ್ರ ಜೊತೆ ವಾಕಿಂಗ್ ಹೋಗೋದು ಮಾತಾಡೋದು ಮಾಡ್ತಿದ್ದು. ನನಗೆ ಅರ್ಥ ಆಯ್ತು ಈ ಹುಡುಗಿ ಬರೆಯೋಕ್ಕಾಗಲ್ಲ ಆಕೆಗೆ. ಗಣಿತ ಸೈನ್ಸ್ ಅಂತೂ ಸಾಧ್ಯವೇ ಇಲ್ಲ ಮಾಡೋದಕ್ಕೆ, ಬರೆಯೋಕ್ಕಾಗಲ್ಲ ಆಕೆ. ಬುದ್ಧಿವಂತ ಹುಡುಗಿ, ಸೆನ್ಸಿಟಿವ್ ಗರ್ಲ್. ಏನು ಮಾಡೋದು? ಈಗೊಂದು NIOS ಅಂತಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ, ಅಲ್ಲಿ ಹೋದೆ. ಏನಾರು ಮಾಡ್ಬೋದು ಅಂದರು. ಗಣಿತ ಸೈನ್ಸ್ ಬಿಟ್ಬಿಡಲಿ, ಆಕೆಗೊಂದು ಹೋಮ್ ಸೈನ್ಸು ಮತ್ತು ಇಂಟೀರಿಯರ್ ಡಿಸೈನ್ ಕೊಡ್ತೀವಿ ಮಾಡಲಿ. ಮಾಡಿದ SSLC 10th ಪಾಸ್ ಆದಳು. ಬಾಂಬೆಗೆ ವಾಪಸ್ ಹೋದ್ಲು. 10 ವರ್ಷ ಆ ಸಂಪರ್ಕ ತಪ್ಪೋಯ್ತು. ಅಂದರೆ ಫೋನ್ ಮಾಡ್ತಿದ್ಲಾಗಷ್ಟೇ. ಒಂದು ಸಲ ಅವ್ರ ಅಮ್ಮ ಫೋನ್ ಮಾಡಿದರು, ಸರ್ ಒಂದು ಒಳ್ಳೆ ಸಂತೋಷ ಸುದ್ದಿ, ಮಗುವನ್ನು ಮರ್ತಲೇ ಮದುವೆ ಗೊತ್ತು ಮಾಡಿದ್ವಿ ಬರಬೇಕು ಅಂತ. ಈ ಹುಡುಗಿ ಪಕ್ಕದಲ್ಲಿ ಇದ್ಲು ಅನಿಸುತ್ತೆ. ಫೋನ್ ಕಿತ್ಕೊಂಡ್ಲ ಅಮ್ಮನ ಕಡೆಯಿಂದ. ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ನೀವು ಬರಲೇಬೇಕು, ಬರದೆ ಹೋದರೆ ನಾನು ಮದುವೆ ಆಗಲ್ಲ, ಬಿಕಾಸ್ ಯು ಆರ್ ಮೈ ಫಾದರ್, ಯು ಶುಡ್ ಕಮ್ ಫಾರ್ ದಿ ಮ್ಯಾರೇಜ್. ಬರ್ತೀನಮ್ಮ ಅಂತ ಹೋದೆ. ಭರ್ಜರಿ ಮದುವೆ ಮಾಡಿದರು. ನನಗೆ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತೀವಿ ಭಾವನ. ಅದು ಮದುವೆ ಆದ ಹುಡುಗಿ ತನ್ನ ಗಂಡನ ಕರ್ಕೊಂಡು ನನ್ನ ಕಡೆ ಬರ್ತಾಳೆ. ಗಂಡ ಅಪ್ಪ ಅಮ್ಮ ಕರ್ಕೊಂಡ್ಬರ್ತಾಳೆ. ಗಂಡನ ನಾನು ಪರಿಚಯ ಮಾಡ್ತಾಳೆ. ಹೇಗೆ ಮಾಡ್ತಾಳೆ? ಹಿ ಈಸ್ ಮೈ ಫಾದರ್. ಅಪ್ಪನ ತೋರಿಸಿ ಈಸ್ ಮೈ ಬಯೋಲಾಜಿಕಲ್ ಫಾದರ್, ಮೈ ಟ್ರೂ ಫಾದರ್ ಈಸ್ ಸರ್. ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಕೇಳಿದೆ, ಏನು ಮಾಡ್ತೀವಿ ಪುಟ್ಟ ಈಗ, ಏನು ಮಾಡ್ತೀವಿ ನೀನೀಗ ಅಂತ ಕೇಳಿದೆ. ಮದುವೆ ಮಾಡಿಸ್ತೀನಿ ಸರ್ ಅಂದ್ಲು. ನಿನ್ನ ಮದುವೆ ಈಗ ಆಯ್ತಲ್ಲೇ ಅಂದೆ. ನನ್ನ ಮದುವೆ ಆಯಿತು, ಬಟ್ ಈಗ 5-6 ವರ್ಷದಿಂದ ಮದುವೆ ಮಾಡಿಸ್ತಾ ಇದ್ದೀನಿ, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಬಾಂಬೆಯಲ್ಲಿ ಸ್ಕ್ವೇರ್ ಇಂಚ್ ಅಂದರೆ ಫಾರ್ಚೂನು. ದೊಡ್ಡ 6,000 ಸ್ಕ್ವೇರ್ ಫುಟ್ ಆಫೀಸ್ ಮಾಡಿದ್ದಾಳೆ. ತೋರಿಸ್ತಾಳೆ ಒಂದು ರೂಮಲ್ಲಿ ಹುಡುಗಿಯರ ಡ್ರೆಸ್, ವಧುಗಳ ಡ್ರೆಸ್ ಏನಿರಬೇಕು, ಆ ಕಡೆ ವರನ್ ಡ್ರೆಸ್ ಏನಿರಬೇಕು, ತಾನು ಏನೇನು ಅರೇಂಜ್ ಮಾಡ್ತೀನಿ. ಎಷ್ಟು ಕಾನ್ಫಿಡೆಂಟ್ಲಿ ಹೇಳ್ಕೊಂಡು ಹುಡುಗಿ ಅಂದರೆ, ಸರ್ ಐ ಕ್ಯಾನ್ ಗೆಟ್ 500 ಗರ್ಲ್ಸ್ ಇನ್ ಯೂನಿಫಾರ್ಮ್ ಫಾರ್ ಸರ್ವಿಸ್ ಇನ್ ಮ್ಯಾರೇಜ್. ಕರೆಸ್ತೀವಿ. ದೊಡ್ಡ ಮದುವೆಗಳೆಲ್ಲವು. ಎಷ್ಟು ಮದುವೆ ಮಾಡ್ತೀಪ್ಪ ನೀನು ವರ್ಷಕ್ಕೆ ಅಂತ ಕೇಳಿದೆ. ವರ್ಷಕ್ಕೊಂದು 25 ಅಂತೂ ಗ್ಯಾರಂಟಿ ಮಾಡ್ತೀನಿ ಸರ್. ತುಂಬ ಪ್ರೆಷರ್ ಬರುತ್ತೆ, 30-32 ಆಗುತ್ತೆ, 25 ಮಾತ್ರ ಗ್ಯಾರಂಟಿ ಮಾಡ್ತೀನಿ. ನಾನು ಮೇಷ್ಟ್ರು. ಎಷ್ಟು ಉಳಿತದೆ ಒಂದು ಮದುವೆಗೆ ನಿನಗೆ ಅಂತ ಕೇಳಿದೆ. ಕೇಳಿದ್ಲು, ನನ್ನ ಮದುವೆಗೆ 25 ಲಕ್ಷ ಉಳಿತದೆ ಸರ್ ಒಂದು ಮದುವೆಗೆ ಅಂದರು. ನನಗೆ ಗುಣಾಕಾರ ಬರುತ್ತೆ. ಒಂದು ಮದುವೆಗೆ 25 ಲಕ್ಷ ಉಳಿಬೇಕಾದ್ರೆ 25 ಮದುವೆಗೆ 6.25 ಕೋಟಿ ಯಾಕೆ ಲಾಭ. ಗಳಿಕೆ ಅಲ್ಲ, ಲಾಭ, ವರ್ಷಕ್ಕೆ ಲಾಭ. ಈ ಹುಡುಗಿನ ಬುದ್ಧಿಮಾಂದ್ಯ ಅಂತ ಹಾಕಿದ್ವಲ್ಲ ನಾವು. ನಮ್ಮ ಅಳತೆಗೋಲ ತಪ್ಪಾಗಿದೆಯಲ್ಲ ಶಿಕ್ಷಣದಲ್ಲಿ. ಗಣಿತ ಚೆನ್ನಾಗಿ ಬಂದರೆ ಬುದ್ಧಿವಂತ, ಸೈನ್ಸ್ ಬಂದರೆ ಬುದ್ಧಿವಂತ, ಇದು ದಡ್ಡ. ಯಾರು ಹೇಳಿದ್ರು ನಿಮಗೆ? ನನಗೆ ಅದು ತಲೆ ಕೆಟ್ಟು ಹೋಗುತ್ತೆ ಯಾರು ದಡ್ಡ ಅಂದರೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು. 53 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೆ ನಾನು. ಇದುವರೆಗೂ ನನಗೆ ಒಬ್ಬ ದಡ್ಡ ಹುಡುಗಿ ಸಿಕ್ಕಿಲ್ಲ. ತಾಯಿನ ಕೇಳಿ ನೋಡಿ, ಆ ಮಗು ತಾಯಿನ ಕೇಳಿ ನೋಡಿ. ಆಯ್ತಳಕ್ಕೆ, ನನ್ನ ಮಗ ಗಣಿತ ಬರೋಲ್ಲ ಸರ್, ದಡ್ಡ ಅಲ್ಲ ಸರ್ ಅವನು. ಅಂದರೆ ನೀವು ಅಳತೆ ಮಾಡೋಕ್ಕೆ ಬರೋಲ್ಲ ರೀ ನಿಮಗೆ, ಬುದ್ಧಿ ಬತ್ತೀರ, ಅದರಿಂದ ಯಾಕೆ ಕಳಿತೀರಿ? ಅವನು ಒಳ್ಳೆ ಕಬಡ್ಡಿ ಪ್ಲೇಯರ್, ಅವನು ಒಳ್ಳೆ ಸಿಂಗರ್ ಇದ್ದಾನೆ, ಒಳ್ಳೆ ಆರ್ಟಿಸ್ಟ್ ಇದ್ದಾನೆ. ನಾವು ಎಲ್ಲಿ ಫೇಲ್ ಆಗಿದ್ದೀವಿ ಗೊತ್ತಾ ಶಿಕ್ಷಣದಲ್ಲಿ? ಶಿಕ್ಷಣದ ಉದ್ದೇಶವನ್ನು ಮರೆತಿದ್ದೀವಿ. ಶಿಕ್ಷಣದ ಉದ್ದೇಶ ಇರೋದು ಮಗುವಿನಲ್ಲಿ ಅಂತರ್ಗತವಾಗಿರುವಂಥ ಶಕ್ತಿಯನ್ನು ಹೊರಗೆ ತೆಗಿಬೇಕಷ್ಟೇ. ನಾನು ಬಟ್ ಅದು ನಿಮಗೆ ಒಬ್ಬ ವ್ಯಕ್ತಿಯಿಂದ, ಒಂದು ಪೋಷಕರಿಂದ, ಒಂದು ಕುಟುಂಬದಿಂದ ಆಗಬೇಕಾಗಿರೋ ವ್ಯವಸ್ಥೆ ಅಲ್ಲ ಸರ್. ಓವರಾಲ್ ಇಡೀ ದೇಶದಲ್ಲಿ ಆಗಬೇಕಾಗಿದೆ, ಇಡೀ ರಾಜ್ಯದಲ್ಲಿ ಆಗಬೇಕಾಗಿದೆ, ಸರ್ಕಾರಗಳು ಎಚ್ಚೆತ್ಕೊಳ್ಬೇಕಾಗಿದೆ. ನೀವು ಯಾವಾಗ ಶಿಕ್ಷಣ ನೀತಿ ಬದಲಾವಣೆ ಮಾಡ್ತೀರಾ ಆಗ ಮಾತ್ರ ಇದು ಸಾಧ್ಯ. ಹೌದು.